ತುಮಕೂರಿನ ಸಾರ್ವಜನಿಕರಿಗೆ ತಪ್ಪುತ್ತಿಲ್ಲ ಕಸದ ಕಿರಿಕಿರಿ. ವಿದ್ಯಾನಿಕೇತನ ಕಾಲೇಜು ರಸ್ತೆಯಲ್ಲಿ ಬಿದ್ದಿದೆ ರಾಶಿ ರಾಶಿ ಕಸ. ಎಸ್, ತುಮಕೂರು ನಗರ ದಿನದಿಂದ ದಿನಕ್ಕೆ ಅಭಿವೃದ್ಧಿಯತ್ತ ಸಾಗ್ತಾ ಇದ್ದು ಬೆಂಗಳೂರಿನಷ್ಟೇ ವೇಗವಾಗಿ ಬೆಳೀತಾ ಇದೆ. ಆದ್ರೆ ಎಷ್ಟೇ ಅಭಿವೃದ್ಧಿ ಹೊಂದುತ್ತಾ ಇದ್ರೂ ನಗರದಲ್ಲಿ ಸಮಸ್ಯೆಗಳ ಸಂಖ್ಯೆ ಮಾತ್ರ ಕಡಿಮೆಯಾಗ್ತಾ ಇಲ್ಲ. ನಗರದ ಎಲ್ಲಂದ್ರಲ್ಲಿ ಕಸದ ರಾಶಿಗಳು ಬಿದ್ದಿದ್ದು ನಗರದ ಸೌಂದರ್ಯವನ್ನ ಹಾಳು ಮಾಡ್ತಾ ಇದೆ. ಇನ್ನು ಕಸದ ಸಮಸ್ಯೆ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಮಾಡಿದ್ರೂ ಕೂಡ ನಗರದ ಚಿತ್ರಣ ಮಾತ್ರ ಬದಲಾಗ್ತಾ ಇಲ್ಲ. ಇತ್ತ ವಾರ್ಡ್ ನಂಬರ್ 17ರಲ್ಲಿ ರಾಶಿ ರಾಶಿ ಕಸ ಬಿದ್ದಿದ್ದು ಕಸದ ಸಮಸ್ಯೆಗೆ ಸ್ಥಳೀಯರು ಹೈರಾಣಾಗಿದ್ದಾರೆ. ಹೌದು, ತುಮಕೂರಿನ ವಾರ್ಡ್ ನಂಬರ್ 17 ಸರಸ್ವತಿಪುರಂನ ವಿದ್ಯಾನಿಕೇತನ್ ಕಾಲೇಜು ರಸ್ತೆಯಲ್ಲಿ ಕಸದ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಈ ಕಸದಿಂದ ನಾಯಿ ಹಂದಿಗಳ ಕಾಟ ಕೂಡ ಹೆಚ್ಚಾಗ್ತಾ ಇದ್ರೂ ಪಾಲಿಕೆಯವರು ಮಾತ್ರ ಇಲ್ಲಿ ಬಿದ್ದಿರುವ ಕಸವನ್ನ ತೆಗಿತಾ ಇಲ್ಲ. ಅಲ್ಲದೆ ರಸ್ತೆಯಲ್ಲಿ ರಾಶಿ ರಾಶಿ ಕಸ ಬಿದ್ದಿರೋದ್ರಿಂದ ಸಾರ್ವಜನಿಕರು ವಿದ್ಯಾರ್ಥಿಗಳು ಓಡಾಡಲು ದಿನನಿತ್ಯ ಕಷ್ಟಪಡುವಂತಾಗಿದೆ. ಇನ್ನು ಮನೆ ಮುಂದೆ ಕಸದ ಗಾಡಿಗಳು ಬಂದರೂ ಸಹ ಜನರು ಕಸವನ್ನ ಗಾಡಿಗಳಿಗೆ ಹಾಕದೆ ರಸ್ತೆ ಬದಿಯಲ್ಲಿಯೇ ತಂದು ಸುರಿದೋಗ್ತಾ ಇರೋದ್ರಿಂದ ಕಸದ ಸಮಸ್ಯೆ ಮಾತ್ರ ಹೆಚ್ಚಾಗ್ತಾನೇ ಇದೆ. ಇದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ದುರ್ನಾತ ಬೀರ್ತಾ ಇದ್ದು ಅನಾರೋಗ್ಯದ ಭೀತಿ ಶುರುವಾಗಿದೆ. ಇನ್ನು ಕಸದ ಸಮಸ್ಯೆಯಿಂದಾಗಿ ನಾಯಿಗಳ ಕಾಟ ಹೆಚ್ಚಾಗಿದ್ದು ರಸ್ತೆಯಲ್ಲಿ ಮಕ್ಕಳು ಓಡಾಡಲು ಭಯಪಡುವಂತಾಗಿದೆ. ತುಮಕೂರಿನ ವಾರ್ಡ್ ನಂಬರ್ 17 ಸರಸ್ವತಿಪುರಂ 2ನೇ ಹಂತ ವಿದ್ಯಾನಿಕೇತನ್ ಕಾಲೇಜು ರಸ್ತೆಯಲ್ಲಿ ಪ್ರತಿನಿತ್ಯವೂ ಕೂಡ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇರುವಂತದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಬಹುದು. ಸರಸ್ವತಿಪುರಂ 2ನೇ ಹಂತ ವಿದ್ಯಾನಿಕೇತನ್ಗೆ ಹೋಗುವಂತಹ ರಸ್ತೆಯಲ್ಲಿ ಎರಡು ಭಾಗದಲ್ಲಿಯೂ ಕೂಡ ಕಸವನ್ನ ಸಾರ್ವಜನಿಕರು ತಂದು ಎಸಿತಾ ಇರುವಂತದ್ದು. ಇದರಿಂದ ಪ್ರತಿನಿತ್ಯವೂ ಕೂಡ ಇಲ್ಲಿ ಓಡಾಡುವಂತಹ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಉಂಟಾಗ್ತಾ ಇರುವಂತದ್ದು, ಮೂಗು ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇನ್ನು ಪ್ರತಿನಿತ್ಯದಲ್ಲಿ ಕಸ ಬಿದ್ದಿದ್ರೂ ಕೂಡ ಯಾವುದೇ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಕಸವನ್ನು ಎತ್ತುವಂತ ಕೆಲಸವನ್ನು ಮಾಡ್ತಾ ಇಲ್ಲ. ರಸ್ತೆ ಎರಡು ಬದಿಗಳಲ್ಲೂ ಕೂಡ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದ ಅಲ್ಲಿ ನಾಯಿಗಳ ಕಾಟ ಹೆಚ್ಚಾಗ್ತಾ ಇದೆ ಮತ್ತು ಬೀಡಾಡಿ ದನಗಳು ಇಲ್ಲಿ ಬಂದು ಕಸವನ್ನು ಮತ್ತು ಕವರನ್ನು ಪ್ಲಾಸ್ಟಿಕ್ ತಿನ್ನುವಂತ ಕೆಲಸವನ್ನು ಮಾಡ್ತಾ ಇವೆ. ಹಾಗೂ ಹಂದಿ ನಾಯಿಗಳ ಕಾಟವೂ ಕೂಡ ಹೆಚ್ಚಾಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಪ್ರತಿನಿತ್ಯದಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಓಡಾಡ್ತಾ ಇರ್ತಾರೆ, ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ. ಮಹಾನಗರ ಪಾಲಿಕೆ ಸಿಬ್ಬಂದಿಗಳಾಗಲಿ ಅಧಿಕಾರಿಗಳಾಗಲಿ ಈ ಕಸವನ್ನ ತೆರವು ಮಾಡಿ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸವನ್ನು ಮಾಡ್ತಾ ಇಲ್ಲ. ಎರಡೂ ಕಡೆ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದ್ದು ಪ್ರತಿನಿತ್ಯ ಇಲ್ಲಿ ಓಡಾಡೋರಿಗೆ ತೊಂದರೆ ಆಗ್ತಾ ಇದೆ. ಇದರಿಂದ ಬಿಡಾಡಿ ದನಗಳಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ. ಬಿಡಾಡಿ ದನಗಳು ಬರ್ತವೆ, ಈಗ ಕಸದಲ್ಲಿರುವಂಥದ್ದು ಏನೋ ತಿನ್ನೋದಕ್ಕೂ ಹೋಗಿ ಪ್ಲಾಸ್ಟಿಕ್ ಅನ್ನು ತಿಂತವೆ. ಬಿಡಾಡಿ ದನಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಜಾಸ್ತಿ ಕಸ ಬಿದ್ದಿರೋದ್ರಿಂದ ಹಂದಿ ನಾಯಿಗಳ ಕಾಟವೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಎರಡು ಬದಿಯಲ್ಲೂ ಕೂಡ ಕಸ ಬಿದ್ದಿರುವಂಥದ್ದು, ಒಂದು ಬದಿಯಲ್ಲ. ಸರಸ್ವತಿಪುರಂ 2ನೇ ಹಂತ ವಿದ್ಯಾನಿಕೇತನ ಕಾಲೇಜು ರಸ್ತೆಯಲ್ಲಿ ಎರಡೂ ಬದಿಯಲ್ಲಿಯೂ ಕೂಡ ಕಸ ಬಿದ್ದಿರುವಂಥದ್ದು. ಇಷ್ಟೆಲ್ಲ ಕಸ ಬಿದ್ದಿದ್ರು ಕೂಡ ಯಾವ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಎಚ್ಚೆತ್ತುಕೊಳ್ತಾ ಇಲ್ಲ. ಇನ್ನಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಸದ ಸಮಸ್ಯೆಯ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸ್ತಾರ ಇಲ್ವೋ ಅನ್ನೋದರ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.